ಇದು ಹೆಸರಿಗೆ ಮಿನಿ ಸಮರ, ಆದರೆ ನಡೆದಿದ್ದು ಮಾತ್ರ ಮಹಾಯುದ್ಧ. ಇವತ್ತಿನ ವಿಶೇಷ ವರದಿಯಲ್ಲಿ ನಾವು ಹೇಳ್ತಾ ಇರುವ ಈ 3 ಸುದ್ದಿಗಳ ಹೂರಣ ಇದೆ. ಈಗಾಗಲೇ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆದ್ದವ್ರು ಯಾರು, ಗೆದ್ದಿದ್ದು ಹೇಗೆ ಅನ್ನೋದು ಮೊದಲ ಸುದ್ದಿ. ಆದರೆ ಈ ಒಂದು ಎಲೆಕ್ಷನ್ನಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ, ಇದರ ಹಿಂದಿರುವಂತಹ ಹೀರೋಗಳು ಯಾರು ಅನ್ನೋದು ಎರಡನೇ ಸುದ್ದಿ. ಇನ್ನು ಮೂರನೇ ಸುದ್ದಿಯಲ್ಲಿ ಬಿಜೆಪಿ ಈಗಾಗಲೇ 3 ಕ್ಷೇತ್ರಗಳಲ್ಲೂ ಕೂಡ ಸೋಲನ್ನ ಅನುಭವಿಸಿದೆ. ಹಾಗಾದ್ರೆ ಈ 3 ಕ್ಷೇತ್ರಗಳ ಫಲಿತಾಂಶ ಇದೆಯಲ್ಲ, ಇದು ಬಿಜೆಪಿ ಮೇಲೆ ಪರಿಣಾಮ ಬೀರತ್ತಾ ಅನ್ನೋದು, ಇದನ್ನ ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಇವತ್ತಿನ ವಿಶೇಷ ವರದಿಯಲ್ಲಿ. ಮಿನಿ ಸಮರದಲ್ಲಿ ಕಾಂಗ್ರೆಸ್ ಕಮಾಲ್ ಒಂದಲ್ಲ ಎರಡಲ್ಲ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇಲ್ಲಿ ಗೆದ್ದು ಬೀಗಿದೆ. ಯಾರೂ ನಿರೀಕ್ಷೆ ಮಾಡಿರದಂತಹ ಫಲಿತಾಂಶವನ್ನ ಕಾಂಗ್ರೆಸ್ ಇಲ್ಲಿ ಪಡ್ಕೊಂಡಿದೆ. ಹಾಗಾದ್ರೆ ಕಾಂಗ್ರೆಸ್ ಗೆಲುವಿಗೆ ಕಾರಣ ಏನು, ಇಲ್ಲಿ ದೋಸ್ತಿ ಎಡವಿದ್ದು ಎಲ್ಲಿ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಸಂಭ್ರಮವೋ ಸಂಭ್ರಮ, ಇದು ಕಾಂಗ್ರೆಸ್ ಸಂಭ್ರಮ. 3 ಕ್ಷೇತ್ರಗಳಲ್ಲಿ ಗೆದ್ದೇ ಬಿಟ್ವಿ ಅಂತ ಸೆಲೆಬ್ರೇಷನ್ ಮಾಡುತ್ತಿದೆ ಕಾಂಗ್ರೆಸ್. ಈ ಉಪಚುನಾವಣೆಯಲ್ಲಿ ಎಲ್ಲರೂ ಊಹಿಸಿದ್ದೇ ಒಂದು, ಆಗಿದ್ದೇ ಒಂದು. ಈ ಥರ ಫಲಿತಾಂಶ ಬರುತ್ತೆ ಅಂತ ಯಾರೂ ಊಹೆ ಮಾಡೋಕೆ ಸಾಧ್ಯನೇ ಇರಲಿಲ್ಲ. ಇದೊಂದು ರೀತಿಯ ಅಚ್ಚರಿಯ ಫಲಿತಾಂಶ. ಈ ಫಲಿತಾಂಶಕ್ಕೆ ದೋಸ್ತಿ ಚಲ್ಲಾಪಿಲ್ಲಿಯಾಗಿದೆ. ದೋಸ್ತಿ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಕಂಗಾಲಾಗಿವೆ. ಕಡೆ ಪಕ್ಷ 2 ಕ್ಷೇತ್ರಗಳಲ್ಲಿ ಗೆದ್ದು ಬೀಗ್ತೀವಿ ಅಂತ ಅಂದ್ಕೊಂಡಿದ್ದ ದೋಸ್ತಿ ಪಕ್ಷಗಳು ರಾಜ್ಯದ ಮಿನಿಸಮರದಲ್ಲಿ ಶೂನ್ಯ ಖಾತೆ ತೆರೆದಿದ್ದು ಆ ಪಕ್ಷಗಳಿಗೆ ಭಾರೀ ಮುಖಭಂಗವಾಗಿದೆ. ಸೈಲೆಂಟ್ ಆಗಿ ತಂತ್ರ ರೂಪಿಸಿದ್ದ ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದೆ. ಈ 3 ಕ್ಷೇತ್ರಗಳಲ್ಲಿ ಅಚ್ಚರಿಯ ಫಲಿತಾಂಶ ಬಂದಿರೋದು ಚನ್ನಪಟ್ಟಣದಲ್ಲಿ. ಅಭಿಮನ್ಯುವನ್ನ ಮಣಿಸಿಗೆದ್ದ ಸೈನಿಕ, ಈ ಬಾರಿ ಗೆದ್ದೇ ಗೆಲ್ಬೇಕು ಅಂದ್ಕೊಂಡಿದ್ದ ನಿಖಿಲ್ಗೆ ಹ್ಯಾಟ್ರಿಕ್ ಸೋಲು. ಬೊಂಬೆನಾಡು ಚನ್ನಪಟ್ಟಣ ಮತದಾನದವರೆಗೆ ಈ ಕ್ಷೇತ್ರದಲ್ಲಿ ತೀವ್ರ ಜಿದ್ದಾಜಿದ್ದಿ ನಡೀತಾ ಇತ್ತು. ಮತದಾನ ಆದಮೇಲಂತೂ ಈ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಪ್ರಶ್ನೆ ಎಲ್ಲರ ತಲೆಯನ್ನ ಕುರಿತಾ ಇತ್ತು. ಆ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ದೋಸ್ತಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಎಲೆಕ್ಷನ್ನಲ್ಲಿ ಸೋತ್ರೆ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಎಲೆಕ್ಷನ್ನಲ್ಲಿ ಗೆದ್ದಿದ್ದಾರೆ. ಗೆದ್ದೇ ಗೆಲ್ತೀನಿ ಅಂದ್ಕೊಂಡಿದ್ದ ನಿಖಿಲ್ಗೆ ಭಾರೀ ಮುಖಭಂಗವಾಗಿದೆ. ಸತತವಾಗಿ 2 ಬಾರಿ ಸೋತಿದ್ದ ಯೋಗೇಶ್ವರ್ 3ನೇ ಬಾರಿ ಗೆದ್ರೆ, ಸತತವಾಗಿ 2 ಬಾರಿ ಸೋತಿದ್ದ ನಿಖಿಲ್ 3ನೇ ಬಾರಿಯೂ ಸೋತಿದ್ದಾರೆ. ಕೊನೆ ಕ್ಷಣದವರೆಗೂ ಗೆಲ್ಲೋದು 100% ಪಕ್ಕಾ ಅಂತ ಅಂದ್ಕೊಂಡಿದ್ದ ನಿಖಿಲ್ಗೆ ಭಾರೀ ನಿರಾಸೆಯಾಗಿದೆ. ಮಂಡ್ಯ ಲೋಕಸಭೆ, ರಾಮನಗರ ವಿಧಾನಸಭೆಯಲ್ಲಿ ಸೋತು ಅಭಿಮನ್ಯುವಾಗಿದ್ದ ನಿಖಿಲ್ ಕೊನೆಗೆ ಅಭಿಮನ್ಯುವಾಗೇ ಉಳ್ಕೊಂಡಿದ್ದಾರೆ. ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಒಟ್ಟು 1,12,388 ಮತಗಳನ್ನು ಪಡೆದುಕೊಂಡ್ರೆ, ದೋಸ್ತಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ 87,031 ಮತಗಳನ್ನು ಪಡೆದುಕೊಂಡಿದ್ದಾರೆ. ಸಿಪಿ ಯೋಗೇಶ್ವರ್ ಗೆಲುವಿನ ಮತಗಳ ಅಂತರ 25,357 ಆಗಿದೆ. ಚನ್ನಪಟ್ಟಣದಲ್ಲಿ ದೋಸ್ತಿ ಸೋತಿದೆ. ಇದಕ್ಕೆ ಕಾರಣ ಸ್ಥಳೀಯರಿಗೆ ಆದ್ಯತೆ ನೀಡದೆ ಜೆಡಿಎಸ್ ಕುಟುಂಬ ರಾಜಕಾರಣ ನಡೆಸಿದ್ದೇ ಅಂತ ಹೇಳಲಾಗ್ತಿದೆ. ಯೋಗೇಶ್ವರ್ ಕಡೆಗಣಿಸಿ ನಿಖಿಲ್ಗೆ ಟಿಕೆಟ್ ಕೊಟ್ಟಿದ್ದು ನಿಖಿಲ್ ಸೋಲಿಗೆ ಕಾರಣ ಎಂದು ಹೇಳಲಾಗ್ತಿದೆ. ಒಮ್ಮತದ ಪ್ರಚಾರದಲ್ಲಿ ದೋಸ್ತಿಗಳು ಎಡವಿದ್ದಾರೆ ಎನ್ನಲಾಗ್ತಿದೆ. ನಗರ ಪ್ರದೇಶದಲ್ಲಿ ದೇವೇಗೌಡರ ಪ್ರಚಾರ ವರ್ಕೌಟ್ ಆಗ್ತಿಲ್ಲ.
ಅಹಿಂದ ಮತಗಳು ಜೆಡಿಎಸ್ನಿಂದ ಸಂಪೂರ್ಣ ವಿಮುಖಗೊಂಡಿವೆ. ಆದ್ದರಿಂದ ದೋಸ್ತಿ ಸೋತಿದೆ ಅಂತ ಹೇಳಲಾಗ್ತಿದೆ. ಇದರ ಜೊತೆಗೆ ಮತ್ತೊಂದು ಅಚ್ಚರಿಯ ಫಲಿತಾಂಶ ಬಂದಿರೋದು ಶಿಗ್ಗಾವಿಯಲ್ಲಿ. ಕಮಲಕೋಟೆಯಲ್ಲಿ ಕೈಯರಳಿಸಿದ ಯಾಸಿರ್ ಅಹಮದ್ ಖಾನ್ ಪಠಾಣ್. ಕಮಲಕೋಟೆಯಲ್ಲಿ 30 ವರ್ಷಗಳ ನಂತರ ಹಾರಿದ ಕಾಂಗ್ರೆಸ್ ಬಾವುಟ. ಶಿಗ್ಗಾವಿ ಫಲಿತಾಂಶ ಬಿಜೆಪಿಗೆ ನಿಜವಾದ ಆಘಾತ. ಯಾಕೆ ಅಂತೀರಾ? ಬರೋಬ್ಬರಿ 30 ವರ್ಷಗಳಿಂದ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಕಮಲಕೋಟೆ. ಅಲ್ಲಿ ಬೊಮ್ಮಾಯಿ ಅಂದ್ರೆ ಶಿಗ್ಗಾವಿ, ಶಿಗ್ಗಾವಿ ಅಂದ್ರೆ ಬೊಮ್ಮಾಯಿ ಅನ್ನೋ ಮಾತಿತ್ತು. ತಾವು ಲೋಕಸಭಾ ಚುನಾವಣೆಯಲ್ಲಿ ನಿಂತ್ಕೊಂಡು ಗೆದ್ದ ಮೇಲೆ ಬಸವರಾಜ ಬೊಮ್ಮಾಯಿ ತಮ್ಮ ಮಗ ಭರತ್ ಬೊಮ್ಮಾಯಿ ಅವರನ್ನ ಆ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡೋಕೆ ಮುಂದಾಗಿದ್ರು. ಮಾಜಿ ಸಿಎಂ ಮಗ ಸ್ಪರ್ಧಿಸ್ತಾರೆ ಅಂತ ಅಂದಮೇಲೆ ತುಂಬಾ ಸುಲಭವಾಗಿ ಭರತ್ ಬೊಮ್ಮಾಯಿ ಗೆಲ್ತಾರೆ ಅನ್ನೋ ಅಂದಾಜುಗಳಿತ್ತು. ಆ ಅಂದಾಜುಗಳನ್ನ ಪುಡಿ ಮಾಡಿ ಗೆದ್ದಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಅಹಮದ್ ಖಾನ್ ಪಠಾಣ್. ಕಾಂಗ್ರೆಸ್ ಅಭ್ಯರ್ಥಿಯ ಅಬ್ಬರಕ್ಕೆ ಬೊಮ್ಮಾಯಿ ಫ್ಯಾಮಿಲಿ ಕಟ್ಕೊಂಡಿದ್ದ 30 ವರ್ಷಗಳ ಕಮಲಕೋಟೆ ಪುಡಿಯಾಗಿದೆ. ಶಿಗ್ಗಾವಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಪಠಾಣ್ 1,756 ಮತಗಳನ್ನು ಪಡೆದುಕೊಂಡ್ರೆ ದೋಸ್ತಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ 87,571 ಮತಗಳನ್ನು ಪಡೆದುಕೊಂಡಿದ್ದಾರೆ. ಯಾಸಿರ್ ಪಠಾಣ್ ಗೆಲುವಿನ ಅಂತರ 13,185 ಮತಗಳು. ಕಾಂಗ್ರೆಸ್ ಪಕ್ಷಕ್ಕೆ ಶಿಗ್ಗಾವಿ ತುಂಬಾನೇ ಸ್ಪೆಷಲ್. ಚುನಾವಣೆ ಆರಂಭವಾಗುತ್ತಲೇ ಇಲ್ಲಿನ ಕಾಂಗ್ರೆಸ್ನಲ್ಲಿ ದೊಡ್ಡ ಬಂಡಾಯ ಕಾಣಿಸಿಕೊಂಡಿತ್ತು. ಬಂಡಾಯ ಎದ್ದಿದ್ದ ಅಜ್ಜಂಪೀರ್ ಖಾದ್ರಿ ತಣ್ಣಗಾದ್ರೂ ಕೂಡ ಕಾಂಗ್ರೆಸ್ಗೆ ಯಾವುದೇ ಫಲ ಸಿಗಲ್ಲ ಅಂತ ಹೇಳಲಾಗ್ತಿತ್ತು. ಈ ಹಿಂದಿನ 4 ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರೇ ಪಾರಮ್ಯ ಮೆರೆದಿದ್ದ ಕಾರಣ ಯಾಸಿರ್ ಪಠಾಣ್ ಗೆಲ್ಲೋದು ಡೌಟು ಅಂತಲೇ ಹೇಳಲಾಗ್ತಿತ್ತು. ಆದರೆ ಮಗನನ್ನ ವಿಧಾನಸಭೆಗೆ ಕಳಿಸಬೇಕೆಂಬ ಬೊಮ್ಮಾಯಿಯವರ ಕನಸು ಕೊನೆಗೆ ಭಗ್ನವಾಗಿದೆ. ಮತ್ತೊಂದು ಕ್ಷೇತ್ರ ಸಂಡೂರಲ್ಲಿ ಎಲ್ಲರೂ ನಿರೀಕ್ಷಿಸಿದಂತೆಯೇ ಕಾಂಗ್ರೆಸ್ ಗೆದ್ದಿದೆ. ಅಲ್ಲಿ ಕೂಡ ಕಾಂಗ್ರೆಸ್ನ ಕೆಲವೊಂದು ತಂತ್ರಗಳು ಕೆಲಸ ಮಾಡಿವೆ. ಎಲ್ಲರೂ ಊಹಿಸಿದಂತೆ ದೋಸ್ತಿ ಪಕ್ಷ ಸಂಡೂರಲ್ಲಿ ನೆಲಕಚ್ಚಿದೆ. ಪತಿಯ ಕ್ಷೇತ್ರ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಅನ್ನಪೂರ್ಣ ಭದ್ರಕೋಟೆಯನ್ನ ಉಳಿಸಿಕೊಳ್ಳುವುದರಲ್ಲಿ ಸಫಲರಾಗಿದ್ದಾರೆ. ಸಂಡೂರು ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆಲ್ಲೋದು ಪಕ್ಕಾ ಅಂತ ಹೇಳಲಾಗ್ತಿತ್ತು. ಆದರೆ ಜನಾರ್ದನ್ ರೆಡ್ಡಿ ಎಂಟ್ರಿಯಿಂದ ಕಾಂಗ್ರೆಸ್ನಲ್ಲಿ ಸ್ವಲ್ಪ ನಡುಕ ಉಂಟಾಗಿತ್ತು. ಆದರೆ ಜನಾರ್ದನ್ ರೆಡ್ಡಿ ಎಂಟ್ರಿ ಫಲಿತಾಂಶದ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ. ನಿರೀಕ್ಷೆಯಂತೆ ಅನ್ನಪೂರ್ಣ ಗೆಲುವಿನ ನಗೆ ಬೀರಿದ್ದಾರೆ. ಸಂಡೂರಿನ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ 93,606 ಮತಗಳನ್ನು ಪಡೆದು ಗೆಲುವು ದಾಖಲಿಸಿದ್ದಾರೆ. ಬಂಗಾರಿ ಹನುಮಂತು 83,961 ಮತಗಳನ್ನು ಪಡೆದು ಸೋಲೊಪ್ಪಿಕೊಂಡಿದ್ದಾರೆ. ಸೋಲಿನ ಅಂತರ 9,645. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ದಿಗ್ವಿಜಯ ಸಾಧಿಸಿದೆ. ಗ್ಯಾರಂಟಿಗಳು, ಸರ್ಕಾರದ ಯೋಜನೆಗಳು, ಆಯಾ ಕ್ಷೇತ್ರಗಳಲ್ಲಿ ಕೈ ಅಭ್ಯರ್ಥಿಗಳ ವರ್ಚಸ್ಸು, ಮತದಾರರ ಬಳಿಗೆ ಅಭ್ಯರ್ಥಿಗಳು ತಲುಪಿದ ರೀತಿ ಎಲ್ಲವೂ ಕೂಡ ಈ ಕ್ಷೇತ್ರಗಳಲ್ಲಿ ಪರಿಣಾಮ ಬೀರಿದೆ ಎನ್ನಲಾಗ್ತಿದೆ. ಮತದಾರರ ನಾಡಿಮಿಡಿತ ಅರಿಯಲು ದೋಸ್ತಿ ಪಕ್ಷಗಳು ವಿಫಲವಾಗಿವೆ ಅನ್ನೋದಕ್ಕೆ ಸಾಕ್ಷ್ಯಗಳು ಸಿಗ್ತಿವೆ. ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಏನೋ ಗೆಲುವನ್ನ ಸಾಧಿಸಿತು. ಆದರೆ ಈ ಗೆಲುವಿನ ಹಿಂದೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಒಂದ್ ಕಡೆ ಸರ್ಕಾರದ ಯೋಜನೆಗಳಾಗಿರಬಹುದು, ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳ ವರ್ಚಸ್ಸು ಕೂಡ ಈ ಗೆಲುವಿಗೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಆದರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿನ ಹಿಂದೆ ರಣತಂತ್ರವನ್ನ ಹೆಣೆದು ಅವರ ಹಿಂದೆ ನಿಂತು ಪ್ರಮುಖ ಪಾತ್ರವನ್ನ ವಹಿಸಿದ್ದು ಕಿಂಗ್ ಮೇಕರ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಗೆಲುವಿನ ಹಿಂದೆ ಇರುವ ಕಿಂಗ್ ಮೇಕರ್ಸ್ ಯಾರು ಅನ್ನುವ ಡೀಟೇಲ್ಸ್ ಇಲ್ಲಿದೆ. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಿಸಿದ್ದು 4 ಕಿಂಗ್ ಮೇಕರ್ಸ್.
ಅಲ್ಲಿ ಲಾರ್ಡ್, ಇಲ್ಲಿ ಸಾಹುಕಾರ್, ಪಟ್ಟಣದಲ್ಲಿ ಬ್ರದರ್ಸ್ ಕಿಂಗ್ ಮೇಕರ್. ಏನು ಬೇಕಾದ್ರೂ ಆಗ್ಬೋದು, ಅವರಿದ್ರೆ ಏನು ಬೇಕಾದ್ರೂ ಆಗ್ಬೋದು. ಗೆದ್ದೇ ಗೆಲ್ತೀನಿ ಅಂತ ಅನ್ಕೊಂಡಿದ್ದೋರಿಗೆ ಅವರು ಚಳ್ಳೆ ಹಣ್ಣು ತಿನ್ನಿಸಿ ಸೋಲಿನ ರುಚಿ ತೋರಿಸ್ಬಹುದು. ಸೋತೇ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೋರಿಗೆ ಗೆಲುವಿನ ಖುಷಿ ತಂದ್ಕೊಡ್ಬಹುದು. ಅವರನ್ನ ಕಿಂಗ್ ಮೇಕರ್ಸ್ ಅಂತ ಕರೀತಾರೆ. ರಾಜ್ಯದ ಬೈ ಎಲೆಕ್ಷನ್ನಲ್ಲಿ ಇಂಥದ್ದೇ ಕಿಂಗ್ ಮೇಕರ್ಸ್ ಹುಟ್ಕೊಂಡಿದ್ದಾರೆ. ತಾವು ಗೆಲ್ಲೋದು ಮಾತ್ರವಲ್ಲದೆ ಬೇರೆಯವರನ್ನೂ ಗೆಲ್ಲಿಸೋ ಕಲೆ ಅವರಲ್ಲಿರುತ್ತೆ. ಅಂದಹಾಗೆ ಈಗ ಕಿಂಗ್ ಮೇಕರ್ಸ್ ಹುಟ್ಕೊಂಡಿರೋದು ಕಾಂಗ್ರೆಸ್ನಲ್ಲಿ. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್, ಸಂಡೂರಲ್ಲಿ ಅನ್ನಪೂರ್ಣ, ಶಿಗ್ಗಾವಿಯಲ್ಲಿ ಯಾಸಿರ್ ಪಠಾಣ್ ಗೆದ್ದಿದ್ದಾರೆ. ಅವರ ಗೆಲುವಿನ ಹಿಂದೆ ಸಾವಿರಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಕಿಂಗ್ ಮೇಕರ್ಸ್ ಇದ್ದಾರೆ. 3 ಕ್ಷೇತ್ರಗಳಲ್ಲಿ 3 ಕಿಂಗ್ ಮೇಕರ್ಸ್ ಇದ್ದಾರೆ. ಅದರಲ್ಲಿ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಗೆಲ್ಲಿಸಿದ ಕಿಂಗ್ ಮೇಕರ್ಸ್ ಪಾತ್ರ ದೊಡ್ಡದು. ಅವರು ಯಾರು ಗೊತ್ತಾ? DK ಬ್ರದರ್ಸ್. ಬೊಂಬೆ ನಾಡಲ್ಲಿ ಬೊಂಬೆ ಆಡಿಸೋ ಯೋಗ ತಂದುಕೊಟ್ಟ DK ಬ್ರದರ್ಸ್. ದಳಪತಿಗಳಿಗೆ ಚೆಕ್ಕಿಟ್ಟು ದೋಸ್ತಿಗೆ ಶಾಕ್ ಕೊಟ್ಟಿದ್ದ ಹೇಗೆ DK ಸಹೋದರರು. ಚನ್ನಪಟ್ಟಣ ಅಂದ್ರೆ ಮೊದಲಿಂದಾನೂ ದಳಪತಿಗಳ ಭದ್ರಕೋಟೆ. ಅದನ್ನು ಗೆಲ್ಲೋದಕ್ಕೆ ದಳಪತಿಗಳು ಬಿಟ್ರೆ ಬೇರೆ ಯಾರಿಂದಾನೂ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಿತ್ತು. ಆದರೆ ಅದನ್ನು ಸುಳ್ಳಾಗಿಸಿದ್ದಾರೆ DK ಬ್ರದರ್ಸ್. ಚುನಾವಣೆಯ ಆರಂಭದಿಂದ ಇಲ್ಲಿವರೆಗೆ ಸಖತ್ತಾಗಿ ರಣವ್ಯೂಹ ಹೆಣೆದಿರೋ DK ಬ್ರದರ್ಸ್ ಕೊನೆಗೂ ಯೋಗೇಶ್ವರ್ ಅವರನ್ನ ಗೆಲ್ಲಿಸಿಕೊಳ್ಳೋಕೆ ಯಶಸ್ವಿಯಾಗಿದ್ದಾರೆ. ಒಂದ್ ಲೆಕ್ಕದಲ್ಲಿ ಇಲ್ಲಿ CP ಯೋಗೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿರಲಿಲ್ಲ. ಇದು DK ಬ್ರದರ್ಸ್ ಮತ್ತು ಕುಮಾರಸ್ವಾಮಿ ನಡುವಿನ ನೇರ ಕಾಳಗವಾಗಿತ್ತು. ಮಗನಿಗೆ ರಾಜಕೀಯ ನೆಲೆ ಒದಗಿಸಬೇಕು ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಪ್ರಯತ್ನ ಪಟ್ಟಿದ್ರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲಿನ ರುಚಿಗೆ ಸೇಡು ತೀರಿಸಿಕೊಳ್ಳಲೇಬೇಕೆಂಬ ಹಠಕ್ಕೆ ಬಿದ್ದಿದ್ದರು DK ಬ್ರದರ್ಸ್. ಇದೇ ಕಾರಣಕ್ಕೆ ಯೋಗೇಶ್ವರ್ ಗೆಲ್ಲಿಸೋಕೆ ಪ್ಲಾನ್ ಮಾಡಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಯೋಗೇಶ್ವರ್ ಅವರನ್ನ ಸೆಳೆಯೋದ್ರಲ್ಲಿ DK ಬ್ರದರ್ಸ್ ಪಾತ್ರ ದೊಡ್ಡದಿದೆ. ಯೋಗೇಶ್ವರ್ ಅವರನ್ನ ಪಕ್ಷಕ್ಕೆ ಸೆಳೆದು ಟಿಕೆಟ್ ಕೊಡೋದು ಕೂಡ DK ಬ್ರದರ್ಸ್ ಪ್ಲಾನ್ ಆಗಿತ್ತು. ಯೋಗೇಶ್ವರ್ ಅವರನ್ನ ಗೆಲ್ಲಿಸಲೇಬೇಕು ಎಂಬ ಕಾರಣಕ್ಕೆ ಸಚಿವರನ್ನ DKಶಿ ಪ್ರಚಾರಕ್ಕೆ ಇಳಿಸಿದ್ರು. ಅಹಿಂದ ಮತಗಳು ಕೈಜಾರದಂತೆ ನೋಡಿಕೊಂಡ್ರು. ಸರ್ಕಾರದಿಂದ ಕೋಟಿ ಅನುದಾನ ಘೋಷಣೆ ಮಾಡಿದ್ರು. ಕೊನೆಯವರೆಗೆ ಚನ್ನಪಟ್ಟಣದಲ್ಲೇ ಇಬ್ಬರು ಠಿಕಾಣಿ ಹೂಡಿದ್ದರು. ಇದು ಚನ್ನಪಟ್ಟಣದಲ್ಲಿ DK ಬ್ರದರ್ಸ್ ಕಿಂಗ್ ಮೇಕರ್ಸ್ ಆಗುವುದಕ್ಕೆ ಕಾರಣವಾಯಿತು. JDS ಭದ್ರಕೋಟೆಯಲ್ಲೇ ದಳಪತಿಗಳಿಗೆ ಮಣ್ಣು ಮುಕ್ಕಿಸಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದ DK ಬ್ರದರ್ಸ್ ಕೊನೆಗೆ ಹಳೆ ಶತ್ರು ಹೊಸ ಮಿತ್ರ ಯೋಗೇಶ್ವರ್ ಅವರನ್ನ ಗೆಲ್ಲಿಸಿದ್ದಾರೆ. ಆಡಿದ ಮಾತಿನಂತೆ ನಿಖಿಲ್ಗೆ ಸೋಲುಣಿಸಿ ಕುಮಾರಸ್ವಾಮಿ ಎದುರು ತಮ್ಮ ಸಾಮರ್ಥ್ಯ ತೋರಿಸಿದ್ದಾರೆ. ಅವರ ಸಾಮರ್ಥ್ಯಕ್ಕೆ ಕಾಂಗ್ರೆಸ್ ಮಾತ್ರವಲ್ಲದೆ ಎಲ್ಲಾ ಪಕ್ಷಗಳು ಬೆರಗಾಗಿವೆ. DK ಬ್ರದರ್ಸ್ ರೀತಿಯಲ್ಲೇ ಮತ್ತೊಬ್ಬ ಕಿಂಗ್ ಮೇಕರ್ ಶಿಗ್ಗಾವಿಯಲ್ಲಿದ್ದಾರೆ. ಅವರು ಯಾರು ಗೊತ್ತಾ? ಸಾಹುಕಾರ್ ಸತೀಶ್ ಜಾರಕಿಹೊಳಿ. ಯಾಸಿರ್ ಪಠಾಣ್ ಪರ ಸತೀಶ್ ಜಾರಕಿಹೊಳಿ ವ್ಯೂಹ. ಹಿಂದುತ್ವ ಅಸ್ತ್ರಕ್ಕೆ ಜಾರಕಿಹೊಳಿ ಪ್ರಬಲವಾದ ಪ್ರತ್ಯಸ್ತ್ರ. ಶಿಗ್ಗಾವಿಯಲ್ಲಿ ರಾಜಕೀಯ ನಡೆಯುತ್ತಾ? ಈ ಪ್ರಶ್ನೆ ಕೆಲವು ವರ್ಷಗಳಿಂದ ಗಟ್ಟಿಯಾಗಿ ಕೇಳಿಬರುತ್ತಿದೆ. ಈ ಪ್ರಶ್ನೆಗೆ ಈಗ ಉತ್ತರ ನೀಡೋರು ಅಚ್ಚರಿಯ ಉತ್ತರವೊಂದನ್ನ ನೀಡುತ್ತಾರೆ. ಮೊದಲು ನಡೀತಿತ್ತು, ಈಗ ನಡೀತಿಲ್ಲ ಅಂತ ಅವರು ಉತ್ತರ ಕೊಡ್ತಾರೆ. ಹೌದು, ಈಗ ಈ ಬೈ ಎಲೆಕ್ಷನ್ನಲ್ಲಿ ರಾಜಕೀಯ ನಡೆದಿಲ್ಲ. ರಾಜಕೀಯದಿಂದ ಗೆಲ್ತಾ ಇದ್ದ ಬೊಮ್ಮಾಯಿ ಫ್ಯಾಮಿಲಿಗೆ ಯಾಸಿರ್ ಪಠಾಣ್ ಬ್ರೇಕ್ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ರಾಜಕೀಯಕ್ಕೆ ಬ್ರೇಕ್ ಹಾಕಿರೋದ್ರ ಹಿಂದಿನ ಸೂತ್ರಧಾರ ಸಚಿವ ಸತೀಶ್ ಜಾರಕಿಹೊಳಿ. ಹೌದು, ಶಿಗ್ಗಾವಿಯಲ್ಲಿ ಯಾಸಿರ್ ಪಠಾಣ್ ಗೆದ್ದಿರಬಹುದು. ಆದರೆ ಯಾಸಿರ್ ಪಠಾಣ್ ಹಿಂದೆ ನಿಂತು ಗೆಲುವಿಗೆ ರಣತಂತ್ರ ರೂಪಿಸಿದ್ದು ಸಾಹುಕಾರ್ ಸತೀಶ್ ಜಾರಕಿಹೊಳಿ. ಅವರ ವ್ಯೂಹದಿಂದಲೇ ಗೆದ್ದೇ ಬಿಡ್ತೇನೆ ಅಂತ ಅಂದ್ಕೊಂಡಿದ್ದ ಭರತ್ ಬೊಮ್ಮಾಯಿ ಮಣ್ಣು ಮುಕ್ಕಿದ್ದಾರೆ. ಮೊದಲಿನಿಂದಲೂ ಶಿಗ್ಗಾವಿಯಲ್ಲಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಪ್ರಾಬಲ್ಯವಿದೆ. ಆರಂಭದಿಂದಲೂ ಸತೀಶ್ ಜಾರಕಿಹೊಳಿ ಯಾಸಿರ್ ಪಠಾಣ್ ಜೊತೆಗಿದ್ದಾರೆ. ಶಿಗ್ಗಾವಿಯಲ್ಲಿ ವಾಸ್ತವ್ಯ ಹೂಡಿದ್ದ ಸತೀಶ್ ಜಾರಕಿಹೊಳಿ ಯಾಸಿರ್ ಗೆಲುವಿಗೆ ವ್ಯೂಹ ರಚಿಸಿದ್ದರು. ಅಹಿಂದ ಮತಗಳು ತಪ್ಪದಂತೆ ನೋಡಿಕೊಂಡರು. ಬಂಡಾಯವಿದ್ದಿದ್ದ ಖಾದ್ರಿ ಮನವೊಲಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಖಾದ್ರಿ ಹೊರತುಪಡಿಸಿ ಬೇರೆ ಬಂಡಾಯಗಾರರಿಗೆ ಎಚ್ಚರಿಕೆಯನ್ನು ರವಾನಿಸಿದ್ರು. ಸತೀಶ್ ಜಾರಕಿಹೊಳಿ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಗೆಲುವಿನ ಹಿಂದಿನ ಮಾಸ್ಟರ್ ಮೈಂಡ್.
ಇದರ ಜೊತೆಗೆ ಬಿಜೆಪಿ ನಂಬಿಕೊಂಡಿದ್ದ ಲಿಂಗಾಯತ ಮತದಾರರಲ್ಲಿ ಸ್ವಲ್ಪ ಮತದಾರರು ಕೈಪರ ಮತ ಚಲಾಯಿಸಿದ ಹಿನ್ನೆಲೆ ಪಠಾಣ್ ಗೆದ್ದಿದ್ದಾರೆ. ಪ್ರತಿ ಸಲ ಬೊಮ್ಮಾಯಿ ಪಾಲಾಗ್ತಿದ್ದ 10% ಮುಸ್ಲಿಂ ಮತಗಳು ಈ ಬಾರಿ ಕಾಂಗ್ರೆಸ್ ಕೈ ಹಿಡಿದಿದ್ದು ಯಾಸಿರ್ ಪಠಾಣ್ ಗೆಲುವಿಗೆ ಕಾರಣವಾಗಿವೆ ಎಂದು ಹೇಳಲಾಗ್ತಿದೆ. ಶಿಗ್ಗಾವಿ ಹೊರತುಪಡಿಸಿದ್ರೆ ಸಂಡೂರಲ್ಲೂ ಕೂಡ ಕಿಂಗ್ ಮೇಕರ್ ಆಗಿ ಕಾಣಿಸಿಕೊಂಡಿದ್ದಾರೆ ಸಂತೋಷ್ ಲಾಡ್. ಈ ಬಾರಿ ಪ್ರಬಲ ಪೈಪೋಟಿ ಇದ್ರು ಅದನ್ನೆಲ್ಲ ತೊಡೆದು ಅನ್ನಪೂರ್ಣ ಅವರನ್ನ ಗೆಲ್ಲಿಸಿದ್ದಾರೆ ಸಂತೋಷ್ ಲಾಡ್. ಸಂಡೂರಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ರಣತಂತ್ರ ಫಲಿಸಿದೆ. ಅನ್ನಪೂರ್ಣ ಪರವಾಗಿ ಸಂತೋಷ್ ಲಾಡ್ ಭರ್ಜರಿ ಪ್ರಚಾರ ಮಾಡಿದ್ದರು. ಅಭಿವೃದ್ಧಿ ವಿಚಾರಗಳನ್ನ ಮಾತಾಡಿ ಜನರನ್ನ ಸೆಳೆದಿದ್ರು. ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸ್ತೇನೆ ಅಂತ ಬಂದಿದ್ದ ಜನಾರ್ದನ್ ರೆಡ್ಡಿ ಎಂಟ್ರಿಗೆ ಸಂತೋಷ್ ಲಾಡ್ ವ್ಯೂಹವೊಂದನ್ನ ಹೆಣೆದಿದ್ದರು. ವಾಲ್ಮೀಕಿ ಕೇಸ್ ಸಂತೋಷ್ ಲಾಡ್ ಅಬ್ಬರದ ಮುಂದೆ ಮಸುಕಾಯ್ತು ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ಸಂತೋಷ್ ಲಾಡ್ ಅನ್ನಪೂರ್ಣ ತುಕಾರಾಮ್ ಅವರನ್ನ ಗೆಲ್ಲಿಸೋಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಮಹಿಳಾ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ದರಿಂದ ಮಹಿಳಾ ಮತಗಳನ್ನು ಸೆಳೆಯಲಾಗಿದೆ. SC ST ಮತಗಳು ಸಂಪೂರ್ಣ ಕಾಂಗ್ರೆಸ್ಗೆ ಸಿಕ್ಕಿದ್ದು ಹೋಬಳಿ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರು ಕೆಲಸ ಮಾಡಿದ್ದಾರೆ. ಆದ್ದರಿಂದ ಸಂಡೂರಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅಂತ ಹೇಳಲಾಗ್ತಿದೆ. ಪಕ್ಷಗಳು ಸೋತಿದ್ದಾಯಿತು, ತೀವ್ರ ಮುಖಭಂಗವನ್ನ ಅನುಭವಿಸಿದ್ದಾಯಿತು. ಆದರೆ ಈ ಒಂದು ಸೋಲು ಇದೆಯಲ್ಲ, ಕೇಸರಿ ಪಾಳೆಯದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಭೂಕಂಪಕ್ಕೆ ಕಾರಣ ಆಗುವಂತಹ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಕ್ಯಾಪ್ಟನ್ ಕುರ್ಚಿಯೇ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಉಪಚುನಾವಣೆ ರಿಸಲ್ಟ್ ಕಮಲಪಾಳೆಯಕ್ಕೆ ಆಘಾತ. ಕನಿಷ್ಠ 2ರಲ್ಲಿ ಗೆಲ್ತೇವೆ ಎಂಬ ಭರವಸೆ, ಆದರೆ ಮಾಡಿದ್ದು ಮಾತ್ರ ಶೂನ್ಯ ಸಾಧನೆ. ಬೈ ಎಲೆಕ್ಷನ್ ಫಲಿತಾಂಶ ಬಿಜೆಪಿಗೆ ಆಘಾತ ನೀಡಿದೆ. 3 ಕ್ಷೇತ್ರಗಳ ಪೈಕಿ ಕನಿಷ್ಠ 2ರಲ್ಲಿ ಗೆದ್ದೇ ಗೆಲ್ಲುವ ಭರವಸೆಯಲ್ಲಿದ್ದ ಬಿಜೆಪಿ ಇದೀಗ ಶೂನ್ಯ ಸಾಧನೆ ಮಾಡಿ ಕಂಗಾಲಾಗಿದೆ. ಮೇಲ್ನೋಟಕ್ಕೆ ಬಿಜೆಪಿ ಕಳ್ಕೊಂಡಿರೋದು ಒಂದೇ ಒಂದು ಕ್ಷೇತ್ರ. ಅದ್ಯಾವುದು ಗೊತ್ತಾ? ಶಿಗ್ಗಾವಿ. ಹೌದು, ಬಿಜೆಪಿ ಕಳ್ಕೊಂಡಿರೋದು ಶಿಗ್ಗಾವಿಯನ್ನು ಮಾತ್ರ. ಇದರ ಹಿಂದೆ ಒಂದು ಲಾಜಿಕ್ ಇದೆ. ಆ ಲಾಜಿಕ್ ಸಂಡೂರು ಮತ್ತು ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಿದ್ದು. ಹೌದು, ಸಂಡೂರು ಕಾಂಗ್ರೆಸ್ ಕೋಟೆ, ಅದನ್ನ ಗೆಲ್ಲೋದು ಕಷ್ಟ ಅನ್ನೋದು ಬಿಜೆಪಿಗೆ ಗೊತ್ತಿತ್ತು. ಆದರೂ ಒಂದು ಪ್ರಯತ್ನ ಮಾಡಿದ್ರೆ ತಪ್ಪೇನು ಅಂತ ಅಲ್ಲಿ ಬಂಗಾರಿ ಹನುಮಂತುಗೆ ಟಿಕೆಟ್ ನೀಡಿತ್ತು. ಮತ್ತೊಂದು ಚನ್ನಪಟ್ಟಣ, ಅದು JDS ಕ್ಷೇತ್ರ. JDS ಜೊತೆಗೆ ಸಾಥ್ ನೀಡಿದ್ರೂ ಕೂಡ ಅಲ್ಲಿ JDS ಗೆಲುವು ಕಂಡಿದ್ರೆ ಅದರ ಕ್ರೆಡಿಟ್ ಪೂರ್ತಿ JDS ನಾಯಕರಿಗೆ ಹೋಗ್ತಿತ್ತು. ಆದ್ರಿಂದ ಈಗ ಸದ್ಯಕ್ಕೆ ಬಿಜೆಪಿ ಕಳ್ಕೊಂಡಿರೋದು ಶಿಗ್ಗಾವಿ ಒಂದೇನೆ. ಅದೇ ಕ್ಷೇತ್ರ ಈಗ ಬಿಜೆಪಿ ಭದ್ರಕೋಟೆಯನ್ನ ಉಳಿಸ್ಕೊಳ್ಳೋಕೆ ಆಗಲಿಲ್ಲ ಅನ್ನೋ ಹಣೆಪಟ್ಟಿಯನ್ನ ರಾಜ್ಯ ಬಿಜೆಪಿ ನಾಯಕರಿಗೆ ಅಂಟಿಸ್ಬಿಟ್ಟಿದೆ. ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಮಗ ಭರತ್ ಸೋತಿದ್ದರ ಕುರಿತು ಬೇರೆ ಬೇರೆ ಕಾರಣಗಳಿವೆ. ಅದು ಬೊಮ್ಮಾಯಿಯದ್ದೇ ವೈಫಲ್ಯ ಅಂತ ಹೇಳಲಾಗ್ತಿದೆ. ಬೊಮ್ಮಾಯಿ ತಮ್ಮ ಮಗನನ್ನ ಬೆಳೆಸೋಕೆ ಪಟ್ಟ ಹರಸಾಹಸ ಅಷ್ಟಿಷ್ಟಲ್ಲ. ಶಿಗ್ಗಾವಿಯಲ್ಲಿ ಪಕ್ಷದ ಕಾರ್ಯಕರ್ತರೊಬ್ಬರನ್ನ ನಿಲ್ಲಿಸೋ ಉದಾರತೆ ತೋರಲಿಲ್ಲ. ಅದಕ್ಕಾಗಿಯೇ ಕೆಲವು ಬಿಜೆಪಿ ಮುಖಂಡರೇ ಭರತ್ ಬೊಮ್ಮಾಯಿಗೆ ಒಳೇಟು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಅದು ಏನೇ ಇದ್ರೂ ಕೂಡ ಕೊನೆಗೆ ಬಂದು ನಿಲ್ಲೋದೇ ರಾಜ್ಯ ಬಿಜೆಪಿ ನಾಯಕರ ಬಳಿಗೆ. ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳ ಸೋಲಿನ ಹೊಣೆ ಹೊರೋದು ಬಿಜೆಪಿ ನಾಯಕರು ಮಾತ್ರ. ಇದೊಂದೇ ಅಪವಾದ ರಾಜ್ಯ ಬಿಜೆಪಿಯಲ್ಲಿ ಭೂಕಂಪವೊಂದನ್ನ ಸೃಷ್ಟಿಸಬಹುದು ಅಂತ ಹೇಳಲಾಗ್ತಿದೆ. ಬಿಜೆಪಿಯಲ್ಲಿ ಭೂಕಂಪ ಸೃಷ್ಟಿಸೋ ಈ ಎಲೆಕ್ಷನ್ನಲ್ಲಿ ಬಿಜೆಪಿ ಎಡವಿದ್ಯಾ? ಹೌದು ಅಂತಿದ್ದಾರೆ ಪರಿಣಿತರು. ಅಂದಹಾಗೆ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಎಡವಿದ್ದಲ್ಲಿ ಕಾಂಗ್ರೆಸ್ ಅನ್ನ ಬಿಜೆಪಿ ಕಡಿಮೆ ಅಂದಾಜಿಸಿದ್ದೇ ಸೋಲಿಗೆ ಕಾರಣ ಎಂದು ಹೇಳಲಾಗ್ತಿದೆ. ಇದರ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಸ್ಕ್ಯಾಮ್ಗಳನ್ನ ಮತಗಳಾಗಿ ಬದಲಾಯಿಸಲು ಬಿಜೆಪಿ ವಿಫಲವಾಗಿದೆ. ರಾಜ್ಯ ಕಮಲಪಾಳೆಯದಲ್ಲಿ ಒಗ್ಗಟ್ಟಿನ ಕೊರತೆ ಇದೆ. ಯತ್ನಾಳ್ ವಿಜಯೇಂದ್ರ ಬಣಗಳು ಹುಟ್ಟಿ ಬಿಜೆಪಿ ಒಡೆದ ಮನೆಯಾಗಿದೆ. ಎಲೆಕ್ಷನ್ಗೆ ವಕ್ಫ್ ವಿಚಾರವನ್ನ ಬಿಜೆಪಿ ಯಶಸ್ವಿಯಾಗಿ ಬಳಸಿಕೊಂಡಿಲ್ಲ. ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ವರ್ಚಸ್ಸನ್ನೇ ನಂಬಿಕೊಳ್ಳಲಾಗಿತ್ತು. ಸಂಡೂರಿನತ್ತ ಬಿಜೆಪಿ ನಾಯಕರು ಹೆಚ್ಚಿನ ಗಮನ ಹರಿಸದ ಕಾರಣದಿಂದ 2 ಕ್ಷೇತ್ರಗಳಲ್ಲಿ ಸೋಲು ಕಾಣಬೇಕಾಯಿತು ಅಂತ ಹೇಳಲಾಗ್ತಿದೆ. ಗೆಲುವಿಗೆ ಎಷ್ಟು ಕಾರಣಗಳಿರ್ತಾವೋ ಸೋಲಿಗೂ ಕೂಡ ಅಷ್ಟೇ ಕಾರಣಗಳಿರ್ತವೆ. ಹುಡುಕ್ತಾ ಹೋದ್ರೆ ಮತ್ತಷ್ಟು ಕಾರಣಗಳು ಸಿಗ್ಬಹುದು. ಈಗ ಬಿಜೆಪಿ ಸೋಲೋದಕ್ಕೆ ಇರೋ ಕಾರಣಗಳು ಇಡೀ ಪಕ್ಷದಲ್ಲಿ ಕೋಲಾಹಲ ಹುಟ್ಟಾಕೋದು 100% ಸತ್ಯ ಅಂತ ಹೇಳಲಾಗ್ತಿದೆ.
ಚುನಾವಣಾ ಸೋಲು ಬಿಜೆಪಿ ಮೇಲೆ ಯಾವ್ಯಾವ ಪರಿಣಾಮ ಬೀರ್ಬೋದು ಅನ್ನೋದರ ಬಗ್ಗೆ ಇಲ್ಲೊಂದು ಅಂದಾಜಿದೆ. ಬೈ ಎಲೆಕ್ಷನ್ನಲ್ಲಿ ಸೋತಿರೋದ್ರಿಂದ ರಾಜ್ಯ ಬಿಜೆಪಿ ನಾಯಕತ್ವದ ಮೇಲೆ ಹೈಕಮಾಂಡ್ ಕಣ್ಣು ಹಾಕೋ ಸಾಧ್ಯತೆ ಇದೆ. ಅದರಲ್ಲೂ ಮೊದಲನೆಯದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸಾಧ್ಯತೆ ಇದೆ. ಮೇಲಿನ ಹಂತಗಳಲ್ಲಿ ಪಕ್ಷ ಮರುಸಂಘಟನೆ ಆಗ್ಬೋದು ಅಂತ ಹೇಳಲಾಗ್ತಿದೆ. ಕೆಲಸ ಮಾಡದ ನಾಯಕರನ್ನ ಬಿಜೆಪಿ ಇನ್ಮುಂದೆ ಕಡೆಗಣಿಸೋ ಸಾಧ್ಯತೆ ಇದೆ. ಯತ್ನಾಳ್ ಅಸಮಾಧಾನಕ್ಕೆ ಹೈಕಮಾಂಡ್ ಎಚ್ಚರಿಕೆಯನ್ನು ನೀಡಬಹುದು. ಮುಂದಿನ ಚುನಾವಣೆ ವೇಳೆಗೆ ಭಾರೀ ಬದಲಾವಣೆ ತರೋ ಸಾಧ್ಯತೆ ಇದೆ. ಜೆಡಿಎಸ್ ಜೊತೆಗಿನ ದೋಸ್ತಿಗೂ ಎಳ್ಳು ನೀರು ಬಿಟ್ಟರೂ ಬಿಡಬಹುದು. ಒಟ್ನಲ್ಲಿ 3 ಕ್ಷೇತ್ರಗಳಲ್ಲಿ ಸೋತಿದ್ದು ಬಿಜೆಪಿಗೆ ಮುಖಭಂಗವಾದಂತಾಗಿದೆ. ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಕರ್ನಾಟಕದಲ್ಲಿ ಮುನ್ನಡೆಸುವ ಪ್ರಭಾವಿ ನಾಯಕ ಸಿಗದೆ ಬಿವೈ ವಿಜಯೇಂದ್ರಗೆ ಪಕ್ಷದ ಚುಕ್ಕಾಣಿ ಕೊಟ್ಟಿದ್ದರು. ಪಕ್ಷ ಕಟ್ಟಲು ವಿಜಯೇಂದ್ರ ಕಷ್ಟಪಡುತ್ತಿದ್ದಾರೆ ಅನ್ನೋದು ನಿಜ. ಆದರೆ ಚುನಾವಣೆ ಗೆಲ್ಲುವುದಕ್ಕೆ ರಣತಂತ್ರ ರೂಪಿಸೋ ಸಾಮರ್ಥ್ಯ ಅವರಲ್ಲಿ ಕಡಿಮೆ ಇರಬಹುದು ಅಂತ ಹೇಳ್ತಿವೆ ಫಲಿತಾಂಶಗಳು. ಚುನಾವಣಾ ಫಲಿತಾಂಶ ನೋಡಿ ಹೈಕಮಾಂಡ್ ಯಾವುದಾದರೊಂದು ನಿರ್ಧಾರ ತಗೊಳ್ಳುತ್ತೆ ಅನ್ನೋದು ಪಕ್ಕ. ಆದರೆ ಆ ನಿರ್ಧಾರ ಏನು ಅನ್ನೋದು ನಿಗೂಢ.